ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತದ ಕನಸನ್ನ ಸಾಕಾರಗೊಳಿಸುವಲ್ಲಿ ಬ್ಯಾಂಕುಗಳು ಪೂರಕವಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಆದರೆ ರೈತರ ಆದಾಯ ದ್ವಿಗುಣಗೊಳಿಸುವುದು, ಯುವಕರು ಹೊಸ ಉದ್ಯಮಗಳಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ಕಲ್ಪಿಸುವುದು ಹಾಗೂ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲಗೊಳಿಸುವ ನಿಟ್ಟಿನಲ್ಲಿ ಬ್ಯಾಂಕ್ಗಳು ಇನ್ನಷ್ಟು ಬಲಿಷ್ಠವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಂಸದ ವಿ.ವೈ. ರಾಘವೇಂದ್ರ ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ವತಿಯಿಂದ ಆಯೋಜಿಸಿದ್ದ ಜಿಲ್ಲಾ ಮಾಸಿಕ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಆರ್ಥಿಕ ಭದ್ರತೆ ದೊರೆಯುವಂತೆ ಭವಿಷ್ಯದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸಬೇಕು. ರೈತರ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವುದರ ಜೊತೆಗೆ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವಲ್ಲಿ ಬ್ಯಾಂಕ್ಗಳು ಸಹಕಾರಿ ಆಗಬೇಕು ಎಂದು ಹೇಳಿದರು. ಇನ್ನು ದೇಶದ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕುಗಳ ನಡುವೆ ಆರೋಗ್ಯಕರ ಸ್ಪರ್ಧೆ ನಡೆಯುವ ಮೂಲಕ ಜನಸಾಮಾನ್ಯರಿಗೆ ಹೆಚ್ಚಿನ ಆರ್ಥಿಕ ಸೌಲಭ್ಯಗಳು ದೊರೆಯಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ನಿಗದಿಪಡಿಸಿರುವ ಗುರಿ ಕಡಿಮೆ ಇದ್ರೂ ಜನಸಾಮಾನ್ಯರಿಗೆ ಆರ್ಥಿಕ ಸೌಲಭ್ಯ ಒದಗಿಸುವಲ್ಲಿ ನಿಗದಿತ ಗುರಿ ತಲುಪದಿರುವುದು ಸಮಾಧಾನ ಸಂಗತಿಯಲ್ಲ. ಮುಂದಿನ ಸಭೆಯ ವೇಳೆಗೆ ನಿರೀಕ್ಷಿತ ಪ್ರಗತಿ ಸಾಧಿಸಬೇಕು ಎಂದು ರಾಘವೇಂದ್ರ ಅವರು ಸೂಚಿಸಿದರು. ಖಾತೆಗಳ ಸಂಖ್ಯೆ ದಾಟಿದೆ. ಇವತ್ತು ಸುಮಾರು 3.17 lakhs crores ಖಾತೆಗಳಲ್ಲಿ ಟ್ರಾನ್ಸಾಕ್ಷನ್ ದಾಟಿದೆ. 2014 ಆಗಸ್ಟ್ 28 ಇವತ್ತಿಗೆ 12 ವರ್ಷ ತುಂಬುತ್ತಾ ಇದೆ. ಆಗಿನ ಈಗಲೂ ಕೂಡ ವಿಶೇಷವಾಗಿ 78% ನಮ್ಮ ರೂರಲ್ ಮತ್ತೆ ಪಟ್ಟಣ ಪ್ರದೇಶಗಳಲ್ಲಿ ಆಗಿದೆ. ಇದರಲ್ಲಿ ಮೋರ್ ದೆನ್ 56% ಖಾತೆಗಳು ನಮ್ಮ ಹೆಣ್ಮಕ್ಳು ಮಹಿಳೆಯರದ್ದು ಅಂತ ಹೇಳಿ ದಾಖಲೆ ಆಗಿದೆ. ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಆ ದಾಖಲೆ ಇಲ್ಲ ಆಗಿದೆ. ವಿಶೇಷವಾಗಿ ನಿಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಜನ್ಧನ್ ಆಧಾರ್ ಮತ್ತೆ ಮೊಬೈಲ್ ವ್ಯವಸ್ಥೆ ಮುಖಾಂತರ ಈ ಪ್ರೋಗ್ರಾಮ್ ಅನ್ನ ಇನ್ನೂ ಕೂಡ ಎಫೆಕ್ಟಿವ್ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗಿದೆ. ಜಾಮ್ ಟ್ರಿನಿಟಿ ಮತ್ತೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಜನ್ಧನ್ ಆಧಾರ್ ಮೊಬೈಲ್ ಈ ಎಲ್ಲ ಕಲ್ಯಾಣ ಯೋಜನೆಗಳಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಒಂದು ಕ್ರಾಂತಿಕಾರಿಯಾದಂತಹ ಒಂದು ಬದಲಾವಣೆ ಆಗಿದೆ. ಮತ್ತೆ ವಿಶೇಷವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಈ ಒಂದು ಸ್ಕೀಮ್ ಮುಖಾಂತರ ಮೋರ್ ದೆನ್ 7 lakhs crores ಮೊತ್ತವನ್ನ ಆ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡುವಂತ ಒಂದು ಕೆಲಸವನ್ನ ಈ ದೇಶದ ನೇತೃತ್ವ ವಹಿಸಿಕೊಂಡಂತ ಪ್ರಧಾನಮಂತ್ರಿಗಳ ಒಂದು ಬಯಕೆ ಮೇರೆಗೆ ನಮ್ಮೆಲ್ಲ ಬ್ಯಾಂಕರ್ಸ್ ಮುಖಾಂತರ ಈ ಒಂದು ಸರ್ವಿಸ್ ಅನ್ನ ತಾವೆಲ್ಲರೂ ಕೂಡ ಕೊಟ್ಟಿದ್ದೀರಿ. ಇದ್ರ ಮುಖಾಂತರ ಟ್ರಾನ್ಸ್ಪರೆನ್ಸಿ ಇರಬಹುದು, ಮತ್ತೆ ಲೀಕೇಜ್ ಇರ್ಬೋದು, ಮತ್ತೆ ಲಾಸ್ಟ್ ಮೈಲ್ ಆಫ್ ದಿ ಪರ್ಸನ್ಗೆ ಒಂದು ಒಳ್ಳೆ ರೀತಿಯಂತ ಒಂದು ವ್ಯವಸ್ಥೆ ಮುಟ್ಟುವಂತ ಕೆಲಸ ಆಗಿದೆ. ಹಾಗಾಗಿ ಈ ಡಿಬಿಟಿ ಖಾತೆಗಳ ನಿರ್ವಹಣೆ, ಆಧಾರ್ ಸೀಡಿಂಗ್ ಮತ್ತೆ ಮೊಬೈಲ್ ಸಂಪರ್ಕ ಒಂದು ವಿಶೇಷವಾದ ಸೇವೆಯನ್ನ ಸಲ್ಲಿಸುವಂತದಕ್ಕೆ ತಾವೆಲ್ಲರೂ ಕೂಡ ಗಮನವನ್ನ ಕೊಡ್ತಾ ಇದ್ದೀವಿ. ಎರಡನೇದು ವಿಶೇಷ ಅಂದ್ರೆ ಹಾಗೆ ಒಂದು ಕಂಪ್ಯಾರಿಸನ್ ಆಶ್ಚರ್ಯ ಆಗುತ್ತೆ. ಎಲ್ಲರೂ ಕೂಡ ನಿಮ್ಮ ಹತ್ರ ಕೂಡ ಈ ಸ್ಟ್ಯಾಟಿಸ್ಟಿಕ್ಸ್ ಇದೆ. 2014 ಮತ್ತೆ 2026 ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಡೆಪಾಸಿಟ್ 2014 ನಲ್ಲಿ 88.35 lakhs crores, now 2026 231.90 lakhs crores. ಅಂದ್ರೆ ಸುಮಾರು 2.5 ಪಟ್ಟು ಹೆಚ್ಚಿಗೆ ಮಾಡುವಂತ ಒಂದು ಕೆಲಸ ಇವತ್ತಾಗಿದೆ. ಅದಕ್ಕೆ ಕಾರಣ ನಮ್ಮ ಬ್ಯಾಂಕರ್ಸ್, ಬ್ಯಾಂಕರ್ ಸರ್ವಿಸ್ ಬಗ್ಗೆ ಇರುವಂತ ಒಂದು ವಿಶ್ವಾಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದು ಲೋನ್ಸ್ ಅಂಡ್ ಅಡ್ವಾನ್ಸಸ್ 2014 66.91 lakhs crores, ಇವತ್ತು 2026 ಅಲ್ಲಿ 181.34 lakhs crores. ಸೊ ಇದು ಕೂಡ ಸುಮಾರು ನಿಯರ್ 3 ಪಟ್ಟು ಡೆಪಾಸಿಟ್ ಮಾಡುವಂತ ಒಂದು ಮನಸ್ಥಿತಿನೂ ಕೂಡ ನಮ್ಮ ದೇಶದಲ್ಲಿ ಹೆಚ್ಚಿಗೆ ಆಗಿದೆ. ಮೂರನೇದು SCB ಗ್ರಾಸ್ NPA, that means scheduled commercial banks gross non-performing assets
2.51 lakhs crores ಇಂದ